Hello everyone, welcome back to our YouTube channel. ನಾವಿವತ್ತು ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಜರ್ನಿನ ಕಾರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನಾನು ನಿಮಗೆಲ್ಲರಿಗೂ ಭೀಮೇಶ್ವರ ದೇವಾಲಯದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊತಾ ಇದ್ದೀನಿ. ಶ್ರೀ ಭೀಮಲಿಂಗೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಇದು ಕರ್ನಾಟಕದ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. ಪುರಾಣಗಳ ಪ್ರಕಾರ ಭೀಮೇಶ್ವರ ದೇವಾಲಯವನ್ನು ಪಾಂಡವರಲ್ಲಿ ಎರಡನೆಯವನಾದ ಭೀಮನು ತನ್ನ 14 ವರ್ಷದ ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಶಿವಲಿಂಗವನ್ನು ತರುವ ಮೂಲಕ ನಿರ್ಮಿಸಿದರು ಮತ್ತು ಮಹಾಶಿವರಾತ್ರಿಯ ಶುಭ ದಿನದಂದು ಪಾಂಡವರ ಹಿರಿಯ ಸಹೋದರ ಧರ್ಮರಾಯನು ಸ್ಥಾಪಿಸಿದ್ದನು. ದೇವಾಲಯದ ಪಕ್ಕದಲ್ಲಿ ಭೀಮೇಶ್ವರ ಜಲಪಾತ ಎಂದು ಕರೆಯಲಾಗುವ ಜಲಪಾತವಿದ್ದು, ಅರ್ಜುನನು ಪೂಜೆಗಾಗಿ ಬಂಡೆಯಿಂದ ನೀರನ್ನು ಹೊರತೆಗೆಯಲು ತನ್ನ ಬಾಣವನ್ನು ಬಳಸಿದಾಗ ಜಲಪಾತವು ರೂಪುಗೊಂಡಿದೆ ಎಂದು ನಂಬಲಾಗಿದೆ. ಪ್ರತಿದಿನವೂ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಪ್ರತಿ ವರ್ಷ ಶಿವರಾತ್ರಿಯಂದು ಇಲ್ಲಿ ಜಾತ್ರೆ ನಡೆಯುತ್ತದೆ. ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಹೊರಟಿರೋದು ಭಟ್ಕಳದಿಂದ. ನೀವೇ ನೋಡ್ತಿರ್ಬೋದು ಸುತ್ತಮುತ್ತ ಎಷ್ಟು ಗ್ರೀನರಿ ಆಗಿದೆ ಅಂತ. ಯಾರಿಗೆಲ್ಲ ನೇಚರ್ ತುಂಬ ಇಷ್ಟ ಇದೆ ಅವರಿಗೊಂದು ಬ್ಯೂಟಿಫುಲ್ ರೈಡ್ ಆಗುತ್ತೆ ಇದು ದೇವಸ್ಥಾನಕ್ಕೆ ಹೋಗುವಾಗ. ನಾವಿವಾಗ ಭೀಮೇಶ್ವರ ರೀಚ್ ಆಗಿದ್ದೀವಿ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ನಿಮಗೆ ಅರೌಂಡ್ 2 ಕಿಲೋಮೀಟರ್ಸ್ ಆಫ್ ರೋಡಿಂಗ್ ಇರುತ್ತೆ. ರೈನಿ ಸೀಸನಲ್ಲಿ ನೀವು ಬರ್ತಾ ಇದ್ದೀರಾ ಅಂತಂದರೆ ಬೈಕನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಯಾಕಂದರೆ ಈ ರೋಡು ತುಂಬ ಸ್ಲಿಪ್ಪರಿ ಆಗಿದೆ. ಹಾಗೆ ನಿಮಗೆ ಟ್ರೆಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು 2 ಕಿಲೋಮೀಟರ್ಸ್ ಟ್ರೆಕ್ ಮಾಡಿ ಸಹ ದೇವಸ್ಥಾನಕ್ಕೆ ಬರಬಹುದು. ಇಲ್ಲ ಅಂತಂದರೆ ಅಲ್ಲಿ ಜೀಪ್ನ ಫೆಸಿಲಿಟಿ ಇರುತ್ತೆ, ನೀವು ಜೀಪ್ನ ಕೂಡ ಆಪ್ಟ್ ಮಾಡ್ಬೋದು. ನಾವಿವತ್ತು ಜೀಪ್ನ ಆಪ್ಟ್ ಮಾಡಿದ್ದೀವಿ. ಹಾಗೆ ಜೀಪ್ನ ಕಾಸ್ಟ್ ಕೇಳಿದರೆ 1 ಪರ್ಸನ್ಗೆ ಅರೌಂಡ್ 150 to 200 ಚಾರ್ಜ್ ಮಾಡ್ತಾರೆ. ಅಗೇನ್ ಇದು ನೀವು ಯಾವ ದಿನ ವಿಸಿಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನೀವು 8 to 9 ಮೆಂಬರ್ಸ್ ಇದ್ದೀರಾ ಅಂತಂದರೆ ಕಂಪ್ಲೀಟ್ ಜೀಪ್ನ ಅವರು ನಿಮಗೆ ಕೊಡ್ತಾರೆ. ಹಾಗೆ 1000 to 1200 ಚಾರ್ಜ್ ಮಾಡ್ತಾರೆ. ಇದರ ಜೊತೆ ನಿಮ್ಮ ಓನ್ ಕಾರ್ನ ಸಹ ಅವರು ಈ ರೋಡಲ್ಲಿ ಅಲೋ ಮಾಡೋದಿಲ್ಲ. ರೀಚ್ ಆಗಿದ್ದೀವಿ. ನೋಡ್ಬೋದು ಇದೇ ವೆಹಿಕಲಲ್ಲಿ ನಾವು ಆಫ್ ರೋಡಿಂಗ್ ಮಾಡಿರೋದು. ಹಾಗೆ ರೀಚ್ ಆಗ್ತಾ ನಿಮಗೊಂದು ಬ್ಯೂಟಿಫುಲ್ ಆಗಿರುವಂತಹ ವ್ಯೂ ಕಾಣಿಸುತ್ತೆ. ಜೀಪಿಂದ ಇಳಿದು ನಾವು ನಡ್ಕೊಂಡು ದೇವಸ್ಥಾನಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೀವು ನಿಮ್ಮ ರೈಟ್ ಸೈಡಲ್ಲಿ ಒಂದು ಸುಂದರವಾದ ಜಲಪಾತವನ್ನು ನೋಡ್ಬೋದು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಆ ಜಲಪಾತ ಹೇಗಿದೆ ಅಂತ ನೋಡಿ.
ಇದು ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ವ್ಯೂ. ಇವಾಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಒಳಗಡೆಯ ವ್ಯೂ. ಇದು ಕಂಪ್ಲೀಟ್ ಕಲ್ಲಿನ ಒಂದು ದೇವಸ್ಥಾನ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.